ನ್ಯಾಯಮೂರ್ತಿ ಸೂರ್ಯಕಾಂತ್ ಜಿಯವರು ದೇಶದ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಆದ ಬಳಿಕದಿಂದಲೇ ಸುಪ್ರೀಂ ಕೋರ್ಟ್ ದೇಶದ ಪ್ರಮುಖ ವಿಷಯಗಳ ಮೇಲೆ ಐತಿಹಾಸಿಕ ತೀರ್ಪುಗಳನ್ನು ನೀಡುತ್ತಿದೆ. ಕಳೆದ ಕೆಲವು ದಿನಗಳಲ್ಲಿ ತೆಗೆದುಕೊಳ್ಳಲಾದ ಪ್ರಮುಖ ತೀರ್ಪುಗಳು: ಕಾರ್ಮಿಕ ಸಂಘಗಳ ಕುರಿತು ತೀರ್ಪು. ದೇಶದ ಅಭಿವೃದ್ಧಿಯನ್ನು ತಡೆಯುವ ಹಕ್ಕು ಕಾರ್ಮಿಕ ಸಂಘಗಳಿಗೆ ಇಲ್ಲ ಎಂದು ಕೋರ್ಟ್ ಹೇಳಿದೆ. ವಾಟ್ಸ್ಆಪ್ ಕುರಿತು ತೀರ್ಪು. ಭಾರತದ ಕಾನೂನನ್ನು ಪಾಲಿಸಿ ಅಥವಾ ಭಾರತವನ್ನು ತೊರೆಯಿರಿ ಎಂದು ಸ್ಪಷ್ಟವಾಗಿ ಹೇಳಿದೆ. ಬಿಎಸ್ಎಫ್ ಭೂಮಿ ಹಂಚಿಕೆ ಕುರಿತು ತೀರ್ಪು. ಪಶ್ಚಿಮ ಬಂಗಾಳದ ಮಮತಾ ಸರ್ಕಾರವು ಮಾರ್ಚ್ 31ರೊಳಗೆ ಬಿಎಸ್ಎಫ್ಗೆ ಭೂಮಿ ಹಂಚಿಕೆ ಮಾಡಬೇಕೆಂದು ಆದೇಶಿಸಲಾಗಿದೆ. ಯುಜಿಸಿ ಕುರಿತು ತೀರ್ಪು. ಸಮಾಜವನ್ನು ವಿಭಜಿಸುವಂತಿದೆ ಎಂದು ಹೇಳಿ ಯುಜಿಸಿ ನಿಯಮಾವಳಿಗಳನ್ನು ತಕ್ಷಣವೇ ರದ್ದುಗೊಳಿಸಲಾಗಿದೆ. ರೋಹಿಂಗ್ಯಾ ಪ್ರಕರಣದ ತೀರ್ಪು. ದೇಶ ಧರ್ಮಶಾಲೆಯಲ್ಲ, ಅಕ್ರಮವಾಗಿ ಪ್ರವೇಶಿಸಿದವರನ್ನು ಹೊರಹಾಕಲೇಬೇಕು ಎಂದು ಕೋರ್ಟ್ ಹೇಳಿದೆ. ಎಸ್ಐಆರ್ ಕುರಿತು ತೀರ್ಪು. ಚುನಾವಣಾ ಆಯೋಗವು ಸಂವಿಧಾನಾತ್ಮಕ ಸಂಸ್ಥೆಯಾಗಿದ್ದು, ಎಸ್ಐಆರ್ ನಡೆಸುವ ಸಂಪೂರ್ಣ ಹಕ್ಕು ಹೊಂದಿದೆ ಎಂದು ಹೇಳಿದೆ. ಚುನಾವಣೆ ಅಕ್ರಮಗಳ ಕುರಿತು ತೀರ್ಪು. ಚುನಾವಣೆಯಲ್ಲಿ ಸೋತ ನಂತರ ಜನಪ್ರಚಾರಕ್ಕಾಗಿ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಶ್ನಿಸುವುದು ತಪ್ಪು ಎಂದು ಕೋರ್ಟ್ ಹೇಳಿದೆ. ಇವೆಲ್ಲವೂ ಹೇಗೆ ಸಂಭವಿಸಿತು? ಸ್ವತಃವಾಗಿ? ಯಾವುದೂ ಸ್ವತಃ ಆಗುವುದಿಲ್ಲ. ಇದು ಮೋದಿ ಯುಗ. ವ್ಯವಸ್ಥೆಯೊಳಗೆ ಉಳಿದು ವ್ಯವಸ್ಥೆಯ ಮೂಲಕವೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಹೋರಾಟಗಳೂ ನಡೆಯುತ್ತವೆ, ನಿರ್ಧಾರಗಳೂ ಆಗುತ್ತವೆ. ರಾಜಕೀಯವೂ ನಡೆಯುತ್ತದೆ. ಅಂತೂ ಚುನಾವಣೆ ಕೂಡ ಮಹತ್ವದ್ದೇ. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ.